ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಧ್ಯೇಯ ಇರುತ್ತೆ. ತಾನೇನಾದರೂ ಬದುಕೋದು ಮಾತ್ರ ಅಲ್ಲದೆ ಬಾಳೋ ಹಾಗೆ ಏನಾದರೂ ಸಾಧಿಸಬೇಕು ಅಂತ. ಈ ಸಾಧನೆ ಮಾಡೋದ್ರಿಂದ ಅನುಕೂಲ ಆಗೋದೇನು ಅಂದರೆ ವ್ಯಕ್ತಿಗೂ ಸಹಾಯವಾಗುತ್ತೆ, ಸಮಾಜಕ್ಕೂ ಸಹಾಯವಾಗುತ್ತೆ, ಅವನ ಸಂಸಾರಕ್ಕೂ ಸಹಾಯವಾಗುತ್ತೆ. ಈ ಥರ ಒಂದು ಧ್ಯೇಯ ಇಟ್ಕೊಂಡು ಮುಂದುವರೆದಂಥ ವ್ಯಕ್ತಿ ನಾನು BSc ಪರೀಕ್ಷೆ ಪಾಸ್ ಮಾಡಿ, BE ಪರೀಕ್ಷೆ ಮಾಡಿ, ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟು ಡಿಪ್ಲೊಮಾ PG ಮಾಡಿದ್ರು ಕೂಡ ನಾನು ಯಾವುದು ವೃತ್ತಿಯನ್ನು ತಗೊಳ್ಳದೆ ಸ್ವಯಂ ವೃತ್ತಿಯನ್ನು ತಗೋಬೇಕು ಅಂತ ನನಗೆ ಬಹಳ ಅಭಿಲಾಷೆ ಇತ್ತು. ಅದೇ ರೀತಿ ಅದೇ ದಾರಿಯಲ್ಲಿ ಬಹಳ ದಿನ ಪ್ರಯತ್ನ ಮಾಡಿದ್ವಿ. ಅನೇಕ ರೀತಿಯಾದಂಥ ಪದಾರ್ಥಗಳನ್ನು ಕಣ್ಣು ಮುಂದೆ ಇರಿಸ್ಕೊಂಡಿದ್ದು ಮಾಡೋದು ಸರಿಯೇ, ಇದು ಬೇಕೇ ಬೇಡವೇ ಅನ್ನೋ ಯೋಚನೆ ಮಾಡಿದಾಗ ಕೊನೆಗೆ ನನಗೆ ತೀರ್ಮಾನವಾಗಿ ಸಿಕ್ಕಿದ್ದು ಲೂಬ್ರಿಕೆಂಟ್ಸ್ ಅನ್ನೋದನ್ನು ನಾನು ವಿಷಯವಾಗಿ ಹೇಳ್ಬೇಕಾದ್ರೆ ಕೈಗಾರಿಕಾ ಎಣ್ಣೆಗಳು. ಈ ಲೂಬ್ರಿಕೆಂಟ್ಸ್ ಅನ್ನೋದನ್ನು ಇಂಡಸ್ಟ್ರೀಸಲ್ಲಿ ಉಪಯೋಗಿಸ್ತಾರೆ, ಆಟೋಮೊಬೈಲ್ಸ್ ಉಪಯೋಗಿಸ್ತಾರೆ, ಸರ್ವಿಸು ಟ್ರ್ಯಾಕ್ಟರ್ಸ್ ಅವಕ್ಕೆಲ್ಲ ಉಪಯೋಗಿಸ್ತಾರೆ. ಇದರಲ್ಲಿ ಇನ್ನೊಂದು ವಿಶೇಷ ಅಂದರೆ ಇದು ಹಾಳಾಗಲ್ಲ, ಸವಿಯಲ್ಲ, ಕೊಳೆಯಲ್ಲ. ಆದ್ದರಿಂದ ಇದ್ರ ಮೇಲೆ ಹಾಕಿದಂಥ ಬಂಡವಾಳ ಎಂದಿಗೂ ಹಾಳಾಗಲ್ಲ ಅನ್ನೋ ಉದ್ದೇಶದಿಂದ ಲೂಬ್ರಿಕೆಂಟ್ ತೊಗೊಂಡ್ವಿ. ಮೊದಲನೇದಾಗಿ ನಾವು ಇಂಡಿಯನ್ ಆಯಿಲ್ ಕಂಪನಿಗೆ ಡೀಲರಾಗಿ ಶುರು ಮಾಡಿದ್ವಿ. ಆನಂತರ ನಮ್ಮದೇ ಸ್ವಂತ ಉದ್ಯಮ ಯಾಕೆ ಶುರು ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಶುರು ಮಾಡಿದಾಗ ನಾನು ಬೊಮ್ಮಸಂದ್ರ ಕೈಗಾರಿಕಾ ಕ್ಷೇತ್ರದಲ್ಲಿ ಒಂದು 2 ಎಕರೆ ಜಮೀನನ್ನು ತಗೊಂಡ್ವಿ. ಅಲ್ಲಿ ಇದಕ್ಕೆ ಬೇಕಾಗ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್, ಮೂಲ ಸೌಕರ್ಯಗಳನ್ನು ಏನು ಮಾಡಬೇಕು ಅದೇ ಥರ ಮಾಡಿದ್ವಿ. ಈಗ ನಮ್ಮ ಫ್ಯಾಕ್ಟ್ರಿ ತುಂಬ ಸುಂದರವಾಗಿ ಡೆವಲಪ್ ಆಗಿದೆ. ನಮ್ಮಲ್ಲಿ ಆಯಿಲ್ ಸ್ಟೋರ್ ಮಾಡೋದಕ್ಕೆ 20 KL ಕೆಪಾಸಿಟಿ ಇರತಕ್ಕಂಥ 4 ಟ್ಯಾಂಕರ್ಸ್ ಇದೆ ಮತ್ತು 2 KL ಬ್ಲೆಂಡಿಂಗ್ ಟ್ಯಾಂಕ್ಸ್ ಇದೆ. ಈ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಮೂಲಭೂತ ಸೌಕರ್ಯಗಳನ್ನು ಇಟ್ಕೊಂಡ್ರೆ ನಾವು ಒಂದು ತಿಂಗಳಿಗೆ 1,000 ಬ್ಯಾರಲ್ನ ನಾವು ಪ್ರೊಡ್ಯೂಸ್ ಮಾಡ್ತೀವಿ. ಕೈಗಾರಿಕೆ ಹೇಗೆ ಶುರು ಆಯಿತು ಹಾಗೆ ಅತ್ಯಂತ ಸಮರ್ಥರಾದಂಥ ವ್ಯಕ್ತಿಗಳು ಕೂಡ ಬಂದು ನನ್ನಲ್ಲಿ ಸೇರಿಕೊಂಡ್ರು. ಕೆಲವರು ಸೇಲ್ಸಲ್ಲಿ ಸೇರಿದ್ರು, ಕೆಲವು ಅಕೌಂಟ್ಸಲ್ಲಿ ಸೇರಿದ್ರು, ಕೆಲವು ಮಾರ್ಕೆಟಿಂಗ್ ಸೇರಿದ್ರು, ಕೆಲವು ಪ್ರೊಡಕ್ಷನ್ ಸೇರಿದ್ರು. ಇವತ್ತು ನಮ್ಮಲ್ಲಿ 30 ಜನ ಕೆಲಸ ಮಾಡ್ತಾ ಇದ್ದಾರೆ. ಹೆಚ್ಚಿಗೆ ಹೇಳಬೇಕು ಅಂತಂದರೆ ನಮ್ಮಲ್ಲಿ ಕೆಲವು ಜನ 30 ವರ್ಷಗಳಿಗೂ ಹೆಚ್ಚು ನಮ್ಮಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲ ನಮ್ಮ ಆತ್ಮೀಯವಾದಂಥ ಒಂದು ಕುಟುಂಬ ಆಗೋಗಿದೆ. ನಮ್ಮಲ್ಲಿ ಯಾವುದನ್ನ ಒಂದು ತೀರ್ಮಾನ ಬಂದಾಗ ಹೀಗೆ ಮಾಡೋಣ. ಇದೇ ಥರ ನಾವು ಮಾಡ್ತಾ ಇರ್ತಕ್ಕಂಥ ಇಂಡಸ್ಟ್ರಿಯಲ್ ಆಗಲಿ ನಮಗೆ 100 ಜನ ಕಸ್ಟಮರ್ಸ್. ಈಚೆಗೆ ನಾವು ಒಂದು ಇನೋವೇಷನ್ ಅಂತ ಯೋಚನೆ ಮಾಡಿದಾಗ ಈ ಆಟೋ CNG ಆಯಿಲ್ ಅನ್ನೋದು ನಮ್ಮ ಕಣ್ಣಿಗೆ ಬಂತು. ಈ ಆಟೋ ರಿಕ್ಷಾ ಆಯಿಲು ಮತ್ತು ಡೀಸೆಲ್ಲು ವೆಹಿಕಲ್ಗಳಿಂದ ಮೀರಿ CNG ಗ್ಯಾಸ್ ಇವತ್ತಿಂದ ನಾವು ಹೊಸದಾಗಿ ಬಂದಿರತಕ್ಕಂಥ ಲೂಬ್ರಿಕೆಂಟ್. CNG ವೆಹಿಕಲ್ಸ್ಗೆ ವಿಶೇಷವಾದಂಥ ಆಯಿಲ್ನ ನಾವು ತಯಾರು ಮಾಡಬೇಕಾಗುತ್ತೆ. ಇದನ್ನು ಸ್ವಲ್ಪ ಮಟ್ಟಿಗೆ R&D ಎಲ್ಲ ಸ್ಟಡಿ ಮಾಡಿದ್ಮೇಲೆ ನಮ್ಮಲ್ಲಿ ಒಬ್ಬ ಕೆಮಿಸ್ಟ್ ಇದ್ದಾರೆ, ಮಿಸ್ಟರ್ MS ರಾಘವೇಂದ್ರ ಅಂತ. ಈಸ್ MSc ಇನ್ ಕೆಮಿಸ್ಟ್ರಿ. ಈ ಮನುಷ್ಯ ವಿಶೇಷವಾಗಿ ಸರ್ CNG ಆಯಿಲ್ನ ನಾವು ಹೆಚ್ಚಾಗಿ ಮುಂದುವರಿಸೋಣ ಅಂತ. ಸೊ CNG ಆಯಿಲ್ನ ನಾವು ಈಗ ಸದ್ಯದಲ್ಲೇ ಮಾರ್ಕೆಟಿಗೆ ರಿಲೀಸ್ ಮಾಡ್ತಾಯಿದ್ದೀವಿ. ಅತ್ಯಂತ ಸಮರ್ಥವಾದಂಥ ಎಫಿಷಿಯೆಂಟ್ ಆದಂಥ ಒಂದು ಲೂಬ್ರಿಕೆಂಟ್ನ ಶಾರ್ಟ್ಲಿ ನಾವು ರಿಲೀಸ್ ಮಾಡ್ತಾಯಿದ್ವಿ. ಅದಕ್ಕೆ ನಾವು ಇಟ್ಟಿರ್ತಕ್ಕಂಥ ಹೆಸರು ಆ್ಯಪ್ರೋ CNG ಸ್ಪೆಷಲ್. ಇದು ಕೂಡ ರಿಜಿಸ್ಟರ್ಡ್ ಟ್ರೇಡ್ ಮಾರ್ಕ್ ಆಗಿದೆ. ಇದನ್ನು ಸದ್ಯದಲ್ಲೇ ನಾವು ಲಾಂಚ್ ಮಾಡಿ ಇಡೀ ಸ್ಟೇಟಲ್ಲಿ ನಾವು ಲಾಂಚ್ ಮಾಡ್ತಕ್ಕಂಥ ಉದ್ದೇಶ ಇದೆ. ನಮ್ಮಲ್ಲಿರತಕ್ಕಂಥ ವ್ಯಕ್ತಿಗಳು ಎಲ್ಲ ಸಮರ್ಥರಾದ್ದರಿಂದ ಒಂದೊಂದು ವಿಭಾಗದಲ್ಲೂ ಕೂಡ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆಗೆ ಅತ್ಯಂತ ಸೂತ್ರವಾಗಿದೆ. ನಮ್ಮಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನಾವು ಸುಮಾರು 1979 ಇಸ್ವಿಯಲ್ಲಿ ಅಕೌಂಟ್ ಓಪನ್ ಮಾಡಿ ಇವತ್ತು ಎಷ್ಟು ವರ್ಷ ಆಯಿತು ಲೆಕ್ಕ ಹಾಕ್ಕೊಂಡ್ರೆ ಅಷ್ಟೊಂದು ಕೂಡ ಬ್ಯಾಂಕ್ನಲ್ಲೇ ನಾವು ಒಂದು ಅತ್ಯಂತವಾದಂಥ ಗೌರವ ಇದೆ. ಆ್ಯಪ್ರೋ ಲೂಬ್ಸ್ ಕಂಪ್ನಿಗೆ ಯಾವ ತರಹದ ಸಾಲವೂ ಇಲ್ಲ, ಯಾವ ಕೋಅಬ್ಲಿಗೇಷನ್ ಇಲ್ಲ, ಯಾವ ರೀತಿಯಾದಂಥ ನಾವು ಅದಕ್ಕೆ ಮೆಷಿನರಿ ಇದು ಕೊಟ್ಟಿಲ್ಲ. ಸ್ವಂತ ದುಡಿಮೆಯಲ್ಲಿ ಸ್ವಂತದೇ ಡಿಪಾಸಿಟ್ಸ್ ಇದೆ. ವಿ ಆರ್ ವೆರಿ ಲಕ್ಕಿ. ವಿ ಡೋಂಟ್ ಹ್ಯಾವ್ ಎನಿ ಕೋಅಬ್ಲಿಗೇಷನ್ ಆರ್ ವಾಟ್ ಎವರ್ ಇಟ್ ದಟ್. ಅದು ಬಿಟ್ಟು ಈ ಥರ ಆಯಿಲ್ಸನ್ನು ಮಾಡಿದಾಗ ಅದನ್ನು ಹಂಚೋದಕ್ಕೆ ನಮ್ಮಲ್ಲಿ 3 ಟಾಟಾ ಏಸ್ ವೆಹಿಕಲ್ಸ್ ಇದೆ. 3 ಟಾಟಾ ವೆಹಿಕಲ್ಸಲ್ಲಿ ಅತ್ಯಂತ ಸಮರ್ಥರಾದಂಥ ಡ್ರೈವರ್ಸ್ ಇದ್ದಾರೆ, ಅವರಿಗೆ ಹೆಲ್ಪರ್ಸ್ ಇದ್ದಾರೆ. ಹೇಳಿದಂಥ ಕಾಲಕ್ಕೆ ತೆಗೆದುಕೊಂಡು ಹೋಗಿ ನಾವು ಆಯಿಲ್ ಕೊಡೋದ್ರಿಂದ ಕಸ್ಟಮರ್ಸ್ ಮಾರ್ಕೆಟಲ್ಲಿ ನಮ್ಗೆ ಬಹಳ ಒಳ್ಳೆ ಹೆಸರಿದೆ. ಬೆಂಗಳೂರಿನಲ್ಲಿ ಇವತ್ತು ಲೂಬ್ರಿಕೆಂಟ್ ತಯಾರಿಸೋದು ಯಾರು ಅಂದರೆ ಮೊಟ್ಟ ಮೊದಲ ಹೆಸರು ಆ್ಯಪ್ರೋ ಲೂಬ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಸರು ಬರುತ್ತೆ. ಇದಕ್ಕೂ ಹೆಚ್ಚಾಗಿ ಇನ್ನೂ ಹೆಚ್ಚು ಮಾರ್ಕೆಟ್ ಬೆಳೆಯತಕ್ಕಂಥ ಬಾಂಬೆ, ನೋಯ್ಡಾ ಇಂಥ ಕಡೆಯಿಂದನೂ ಜನ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಹೊಸ ಪ್ರಾಡಕ್ಟ್ಸನ್ನು ನಮ್ಗೆ ತಂದು ಕೊಡ್ತಾರೆ. ಅದನ್ನೆಲ್ಲ ನಾವು ತೊಗೋತೀವಿ. ಇತ್ತೀಚೆಗೆ ಭಾರತ ಸರ್ಕಾರದ MSME ಡಿಪಾರ್ಟ್ಮೆಂಟಿಂದ ಡಾಕ್ಟರ್ ಭವ್ಯ ಅಂತ ಒಬ್ಬ ಸೈಂಟಿಸ್ಟ್ ನಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿದ್ದಾರೆ. ಹೊಸ ಫಾರ್ಮುಲೇಷನ್ಸ್ ಕೊಡ್ತಾ ಇದ್ದಾರೆ. ಆ್ಯಪ್ರೋ ಈ ತರಹ ಎಲ್ಲ ಕಡೆಯಿಂದನೂ ನಾಲೆಡ್ಜ್ ಕಲಿತು ಆಲ್ ನಾಲೆಡ್ಜ್ ಫ್ರಮ್ ಎವ್ರಿ ಕಾರ್ನರ್ ಆಫ್ ದಿ ವರ್ಲ್ಡ್
ನಾವು ತೊಗೊಂಡು ಮಾಡ್ತಾಯಿದ್ದೀವಿ. ಅದನ್ನು ಸಣ್ಣ 1 ಲೀಟ್ರು, 2 ಲೀಟ್ರು, 5 ಲೀಟ್ರು, 20 ಲೀಟ್ರು ಮಾಡ್ತೀವಿ. 200 ml ಇರ್ತಕ್ಕಂಥ ಬ್ಯಾರ್ಲ್ ಮಾಡ್ತೀವಿ. ನಮ್ಮ ಆಸೆ ಇರೋದು ಈ ಆಯಿಲ್ಗಳನ್ನು ನಮ್ಮ ಜನ ಮಾತ್ರವೇ ಅಲ್ಲದೆ ನಾವು ಎಕ್ಸ್ಪೋರ್ಟ್ ಕೂಡ ಮಾಡಬೇಕು, ಹೊರಗಡೆ ಇರ್ತಕ್ಕಂಥ ಜನ ತೊಗೋತಾರೆ ಅಂತ. ನಮ್ಮಲ್ಲಿ ಡೀಲರ್ಶಿಪ್ಗೆ ಸದ್ಯದಲ್ಲೇ ನಾವು ಕಾಲ್ಫಾರ್ ಮಾಡ್ತಾಯಿದ್ದೀವಿ. ಡೀಲರ್ಶಿಪ್ ಯಾರು ತೊಗೊಂಡ್ರು ಅವರಿಗೆ ಕೈ ತುಂಬ ಸಂಪಾದನೆ ಇದೆ, ಒಳ್ಳೆ ಹೆಸರು ಇದೆ. ಆ್ಯಪ್ರೋ ಮಲ್ಟಿ ಪ್ರಾಡಕ್ಟ್ ಸೆಂಟರ್ ಅಂತ ಒಂದು ಓಪನ್ ಮಾಡ್ತಾಯಿದ್ದೀವಿ. ಈ ಆ್ಯಪ್ರೋ ಮಲ್ಟಿ ಪ್ರಾಡಕ್ಟ್ ಸೆಂಟರ್ನಲ್ಲಿ ದೂರ ಇರ್ತಕ್ಕಂಥ ಎಸ್ಟೇಟಲ್ಲಿ ಇರ್ತಕ್ಕಂಥ ಊರುಗಳಲ್ಲಿ ಅಥವಾ ಇಂಡಸ್ಟ್ರಿಯಲ್ ಎಸ್ಟೇಟ್ ಇರ್ತಕ್ಕಂಥ ಜಾಗದಲ್ಲಿ ಆ್ಯಪ್ರೋ ಇಂಡಸ್ಟ್ರಿಯಲ್ ಆಯಿಲು ಸಿಗುತ್ತೆ, ಆಟೋಮೊಬೈಲ್ ಆಯಿಲು ಸಿಗುತ್ತೆ, ಸರ್ವಿಸ್ ಸೆಕ್ಟರ್ ಆಯಿಲು ಸಿಗುತ್ತೆ. ಇದು ನಾವು ಸದ್ಯಕ್ಕೆ ನಾವು ನೀಡ್ತಕ್ಕಂಥ ಸೇವೆ. ಇದಕ್ಕೆ ನಾನು ಹೇಳಿದಾಗೆ ನಮಗೆ ರಾಷ್ಟ್ರೀಯ ಅವಾರ್ಡ್ ಕೂಡ ಬಂದಿದೆ ಪ್ರತಿಯೊಂದು. ಅದೇ ಥರ ಸ್ಟೇಟಲ್ಲಿ ಕೂಡ ರೆಕಗ್ನಿಷನ್ ಇದೆ. ಇಂಡಸ್ಟ್ರಿಯಲ್ ಬೆಂಗಳೂರಿನಲ್ಲಿ ಇಂಡಸ್ಟ್ರಿಯಲ್ ಸರ್ಕಲ್ ಆ್ಯಪ್ರೋ ಅಂದರೆ ಒಂದು ಒಳ್ಳೆಯ ಹೆಸರಿದೆ. ಆಟೋ CNG ಸ್ಪೆಷಲ್ ಬಗ್ಗೆ ನಾನು ವಿಶೇಷವಾಗಿ ಹೇಳಬೇಕಾಗಿ, ಆ ಆಟೋ ರಿಕ್ಷಾ ಚೆನ್ನಾಗಿ ಕೆಲಸ ಮಾಡೋ ಹಾಗೆ, ಈಸಿ ರೈಡ್ ಇರೋ ಹಾಗೆ, ಕೂತಂಥ ಸೀಟಲ್ಲಿ ಹೀಟ್ ಡೆವಲಪ್ ಆಗಿದ ಹಾಗೆ, ಎಫಿಷಿಯನ್ಸಿ ಲಾಂಗ್ ಲೈಫ್ ಬರೋ ಹಾಗೆ ಮೆಷಿನ್ನು, ಮತ್ತು ಬಹಳ ದೂರ ನಡೀತಕ್ಕಂಥ ಒಂದು ಆಯಿಲನ್ನು ಕೊಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಭಾಳ ಇತ್ತು. ಅನೇಕವಾದಂಥ ರಿಸರ್ಚನ್ನು R&D ಸೆಂಟರ್ಸನ್ನು ಕಾಂಟ್ಯಾಕ್ಟ್ ಮಾಡಿ ಕೊನೆಗೆ ನಮ್ಗೆ ಬಂದಿದ್ದು ಆಟೋ CNG ಸ್ಪೆಷಲ್. ಇದೇ ಟೈಮ್ನಲ್ಲಿ ಮಾರ್ಕೆಟಲ್ಲಿ CNG ವೆಹಿಕಲ್ಸನ್ನು ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ವಿಶೇಷವಾಗಿ ಲೆಕ್ಕ ಹಾಕ್ಕೊಂಡಾಗ ಆಟೋ CNG ಸ್ಪೆಷಲ್ ಅನ್ನೋದನ್ನು ಒಂದು ಈ ಪರ್ಟಿಕ್ಯುಲರ್ ಆಯಿಲ್ನ ನಾವು ಬಹಳ ಡೆವಲಪ್ ಮಾಡಿಬಿಟ್ವಿ. ಇದರ ಕಾರ್ಯಕ್ಷಮತೆ ಅಂದರೆ ಎಫಿಷಿಯನ್ಸಿ ಏನು ಅಂದರೆ ಬೇರೆ ಥರ ಇರ್ತಕ್ಕಂಥ ಆಟೋ ಸ್ಪೆಷಲ್ ಆಯಿಲ್ಗೂ ಇದಕ್ಕೂ ಬಹಳ ವ್ಯತ್ಯಾಸ ಇದೆ. ಆಟೋ CNG ಸ್ಪೆಷಲಲ್ಲಿ ವಿಪರೀತವಾದಂಥ ಹೀಟ್ ಪ್ರೊಡ್ಯೂಸ್ ಆಗುತ್ತೆ, ವಿಪರೀತವಾದಂಥ ಪ್ರೆಷರ್ ಇರುತ್ತೆ, ಲೋಡ್ ಇರುತ್ತೆ. ಆದ್ದರಿಂದ ಸಸ್ಟೈನ್ ಆಗಬೇಕಾದ್ರೆ ಆ ಹೀಟಿಗೆ ತಡ್ಕೋಬೇಕು ಅಂದರೆ ವಿಶೇಷವಾದಂಥ ಒಂದು ಆಯಿಲ್ ಮಾಡಬೇಕಾಗುತ್ತೆ. ಆಟೋ CNG ಸ್ಪೆಷಲ್ ಒಂದು ವಿಶೇಷ ರೀತಿಯಲ್ಲಿ ನಾವು ತಯಾರು ಮಾಡಿಕೊಟ್ಟಿರೋದು. ಇದನ್ನು ರಿಕ್ಷಾ ಡ್ರೈವರ್ಸು ನಾವು ಇಲ್ಲಾಗಲೇ ಹಂಚುತ್ತಾ ಇದ್ದೀವಿ, ಬರ್ತಾಯಿದ್ದಾರೆ, ತೊಗೊಂಡೋಗ್ತಾ ಇದ್ದಾರೆ, ಸಂತೋಷ ಪಡ್ತಾ ಇದ್ದಾರೆ. ಇದು ಇನ್ನೂ ಹೆಚ್ಚು ನಮ್ಮದು ಬರಬೇಕು ಅಂದರೆ ಸದ್ಯದಲ್ಲೇ ಇದನ್ನು ಲಾಂಚ್ ಮಾಡ್ತಾಯಿದ್ದೀವಿ. ಡೀಲರ್ಸ್ ಬೇಕಾಗುತ್ತೆ, ನಮಗೆ ಡಿಸ್ಟ್ರಿಬ್ಯೂಟರ್ಸ್ ಬೇಕಾಗುತ್ತಾರೆ. ಈ ಇಬ್ಬರಿಗೂ ಒಳ್ಳೆ ಮಾರ್ಜಿನ್ ಸಿಗುತ್ತೆ. ನೇರವಾಗಿ ಆಟೋ ರಿಕ್ಷಾ ಡ್ರೈವರ್ಸು ಬಂದು ನಮ್ಮಲ್ಲಿ ತೊಗೊಂಡೋಗ್ತಾರೆ, ಅವ್ರಿಗೂ ಕೂಡ ನಾವು ವಿಶೇಷವಾಗಿ ಇದನ್ನು ಕೊಡ್ತಾಯಿದ್ದೀವಿ. ಇದರಲ್ಲಿ ನಾವು ಇಂಡಸ್ಟ್ರಿಯಲ್ ಲೂಬ್ರಿಕೆಂಟ್ಸಲ್ಲಿ ಇಂಜೆಕ್ಷನ್ ಮೌಲ್ಡಿಂಗ್ಗೆ ಬೇಕಾದಂಥ ಆಯಿಲ್ ತಯಾರಿಸ್ತಾ ಇದ್ದೀವಿ, ಎಲಿವೇಟರ್ಸ್ ಬೇಕಾಗುವಂಥ ಆಯಿಲ್ ತಯಾರಿಸ್ತಾ ಇದ್ದೀವಿ. ಅದೇ ತರಹ ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಇಂಡಸ್ಟ್ರೀಸ್ ಬೇಕಾಗಿ ತಯಾರಿಸ್ತಾ ಇದ್ದೀವಿ, ಪ್ರಿಂಟಿಂಗ್ ಇಂಡಸ್ಟ್ರಿ ಬೇಕಾಗಿ ಆಯಿಲ್ ತರಿಸ್ತೀವಿ. ಒಂದೊಂದು ಆಯಿಲು ಒಂದೊಂದು ಥರ ಆದರೂ ಕೂಡ ಎಲ್ಲವನ್ನು ನಾವು ಅದೇ ಸ್ಪೆಸಿಫಿಕೇಷನ್ಸ್ಗೆ, ಅದೇ ಸ್ಟ್ಯಾಂಡರ್ಡ್ಸ್ಗೆ ಮಾಡೋದ್ರಿಂದ ಎಲ್ಲವೂ ಕೂಡ ಮಾರ್ಕೆಟಲ್ಲಿ ಅಪ್ಲೈ ಆಗಿದೆ. ಇದು ಉದಾಹರಣೆಗೆ ಹೈಡ್ರಾಲಿಕ್ ಆಯಿಲ್, ಹೈಡ್ರಾಲಿಕ್ 68 ಇಸ್ ಎನ್ ಆಯಿಲ್. ಇದು ಬಹಳ ಕಡೆಗಳಲ್ಲಿ ಹೈಡ್ರಾಲಿಕ್ ಸಿಸ್ಟಮ್ಸಲ್ಲಿ ಉಪಯೋಗಿಸ್ತಾ ಇದೆ. ಇದು ಕೂಲೆಂಟ್ ಆಯಿಲು, ಇಟ್ ಈಸ್ ಎ ಮೆಟಲ್ ಟ್ರೀಟ್ಮೆಂಟ್ ಆಯಿಲ್ ಅಂತ. ಸೊ ಇದು ಸಾಲ್ಯುಬಲ್ ಕಟ್ಟಿಂಗ್ ಆಯಿಲು CNC ಮೆಷಿನ್ಸಲ್ಲಿ ವಿಶೇಷ ಉಪಯೋಗ ಆಗುತ್ತೆ. ಇದು ಗೇರ್ ಆಯಿಲ್ಸ್. ಗೇರ್ ಆಯಿಲ್ ಇದೆ ಯಾವ ಫ್ಯಾಕ್ಟ್ರಿ ನಡೆಯಲ್ಲ, ಯಾಕೆಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಗೇರ್ಸ್. ಇದೊಂದೇ ಆಯಿಲ್ ಅಲ್ಲದೆ ನಾವು ಗ್ರೀಸಸ್ ಕೂಡ ತಯಾರಿಸ್ತೀವಿ. ಗ್ರೀಸಸ್ಸಲ್ಲಿ ಲಿಥಿಯಂ ಗ್ರೀಸ್ ಮಾಡ್ತೀವಿ, ಕ್ಯಾಲ್ಶಿಯಂ ಗ್ರೀಸ್ ಮಾಡ್ತೀವಿ, ಅನೇಕ ತರಹ ಗ್ರೀಸಸ್ ನಾವು ತಯಾರಿಸ್ತೀವಿ. ಪ್ರತಿಯೊಂದು ಕೂಡ ದೇ ಹ್ಯಾವ್ ಆಲ್ ಗೇನ್ ಕಸ್ಟಮರ್ ಅಕ್ಸೆಪ್ಟೆನ್ಸ್. ದಟ್ ಈಸ್ ಒನ್ ಥಿಂಗ್ ಐ ವೆರಿ ಹ್ಯಾಪಿ ಅಬೌಟ್. ಕಸ್ಟಮರ್ಸ್ ಅವನ್ನೆಲ್ಲ ಇಷ್ಟಪಟ್ಟಿದ್ದಾರೆ. ದೀಸ್ ಆರ್ ಆಲ್ ದಿ ಥಿಂಗ್ಸ್ ವಿಚ್ ಆರ್ ರನ್ನಿಂಗ್ ವೆರಿ ವೆಲ್ ಇನ್ ದಿ ಮಾರ್ಕೆಟ್.